ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗೋಲ್ಡನ್ ಗ್ಲೋಬ್ ಗೌರವದ ಬಳಿಕ ಮತ್ತೊಂದು ಗೌರವ ಸಿಗ್ತಾ ಇದೆ RRR ಚಿತ್ರಕ್ಕೆ. RRR ಸಿನಿಮಾಗೆ ಪ್ರತಿಷ್ಠಿತ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸಿಗ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರತದ ಗೌರವವನ್ನು ಹೆಚ್ಚಿಸಿರುವಂಥದ್ದು RRR ಸಿನಿಮಾ. ಮೊನ್ನೆಷ್ಟೇ ನಾಟು ನಾಟು ಒರಿಜಿನಲ್ ಸಾಂಗ್ ಗೋಲ್ಡನ್ ಗ್ಲೋಬ್ ಅವಾರ್ಡ್ಗೆ ಪಾತ್ರವಾಗಿತ್ತು. ಪ್ರಧಾನಮಂತ್ರಿಗಳು ಸೇರಿದಂತೆ ಭಾರತದ ಗಣ್ಯರು ಇದಕ್ಕೆ ಹರ್ಷವನ್ನ ವ್ಯಕ್ತಪಡಿಸಿ ಟ್ವೀಟ್ ಅನ್ನು ಕೂಡ ಮಾಡಿದ್ರು. ಈಗ ಮತ್ತೊಂದು ಪ್ರತಿಷ್ಠಿತ ಗೌರವಕ್ಕೆ ಪಾತ್ರವಾಗ್ತಾ ಇದೆ RRR ಚಿತ್ರ. RRRಗೆ ಅತ್ಯುತ್ತಮ ವಿದೇಶಿ ಭಾಷೆ ಚಲನಚಿತ್ರ ಪ್ರಶಸ್ತಿ ಸಿಗ್ತಾ ಇದೆ. RRRಗೆ ಕ್ರಿಟಿಕ್ಸ್ ಚಾಯ್ಸ್ ಅತ್ಯುತ್ತಮ ವಿದೇಶಿ ಭಾಷೆ ಚಿತ್ರ ಪ್ರಶಸ್ತಿ ಸಿಗ್ತಾ ಇರುವಂಥದ್ದು. ನಾಟು ನಾಟು ಸಾಂಗ್ ಅತ್ಯುತ್ತಮ ಹಾಡು ಗೌರವಕ್ಕೂ ಕೂಡ ಪಾತ್ರವಾಗ್ತಾ ಇದೆ. ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸಿಗ್ತಾ ಇರುವಂತದ್ರ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಜೊತೆಗೆ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಸ್ವೀಕರಿಸಿದ್ದಾರೆ ರಾಜಮೌಳಿ ಅವರು. ಗೋಲ್ಡನ್ ಗ್ಲೋಬ್ ಅವಾರ್ಡ್ ಅನ್ನ ಸ್ವೀಕರಿಸಿ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿತ್ತು ಚಿತ್ರತಂಡ. ಒರಿಜಿನಲ್ ಸಾಂಗ್ ವಿಭಾಗದಲ್ಲಿ ನಾಟು ನಾಟು ಆ ಒಂದು ಗೌರವಕ್ಕೆ ಪಾತ್ರವಾಗಿತ್ತು. ಈಗ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಅನ್ನ ಕೂಡ ತನ್ನದಾಗಿಸಿಕೊಂಡಿದೆ RRR ಚಿತ್ರತಂಡ. ರಾಜಮೌಳಿ ಅವರು ಆ ಒಂದು ಪ್ರಶಸ್ತಿಯನ್ನ ಸ್ವೀಕರಿಸುವಂತ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. RRR ಚಿತ್ರಕ್ಕೆ ಮತ್ತೊಂದು ಗೌರವ ಸಿಗ್ತಾ ಇದೆ. ಇದು ಮತ್ತೊಮ್ಮೆ ಭಾರತೀಯ ಚಿತ್ರರಂಗ ಹೆಮ್ಮೆ ಪಡುವಂತ ವಿಚಾರ ಆಗಿದೆ. ಆಲ್ರೆಡಿ ಆಸ್ಕರ್ನಲ್ಲೂ ಕೂಡ ನಾಮಿನೇಷನ್ ಆಗಿರುವಂಥದ್ದು, ಅದರಲ್ಲಿ ಕ್ವಾಲಿಫೈ ಆಗಿದೆ. ನಾಟು ನಾಟು ಸಾಂಗ್ ಆಗಿರ್ಬೋದು, ಚಿತ್ರ ಆಗಿರ್ಬೋದು, ಹಾಗೆ ಅಲ್ಲಿನ ಪಾತ್ರಗಳು ಕೂಡ ಆಗಿರ್ಬೋದು. ಈಗ ಗೋಲ್ಡನ್ ಗ್ಲೋಬ್ ಜೊತೆಗೆ ಕ್ರಿಟಿಕ್ಸ್ ಚಾಯ್ಸ್ ಅವಾರ್ಡ್ ಕೂಡ ತನ್ನದಾಗಿಸಿಕೊಂಡಿದೆ RRR ಚಿತ್ರ. అందరికీ నమస్కారం. గుడ్ ఈవినింగ్ ఎవ్రీవన్.